ಹಲ್ಲುಚ್ಚುತ್ತೇವೆ, ಸ್ನಾನ ಮಾಡ್ತೇವೆ, ತಿಂಡಿ ತಿಂತೇವೆ, ಕೆಲ್ಸಕ್ಕೆ ಹೋಗ್ತೇವೆ. ಈ ಎಲ್ಲ ಚಟುವಟಿಕೆಗಳ ಒಂದಿಗೆ ಯೋಗಾಭ್ಯಾಸವು ಸಂಪೂರ್ಣವಾಗಿ ಬೇಕು ನಮಗೆ. ಯಾಕಂತ ಹೇಳಿದ್ರೆ ನೀವು ಪೂಜೆ ಮಾಡುವ ವಿಜುವಲ್ಸ್ ಅನ್ನ ನೋಡಿ ಒಂದು ಅಭಿಮಾನಿ ಆದವನ. ಓಕೆ, ಯಾಕಾಗಿ ಪೌರೋಹಿತ್ಯದ ಬಗ್ಗೆ ನಿಮ್ಗೆ ಆಸಕ್ತಿ? ಸಂಪೂರ್ಣ ನಾಮ್ನೆ ಮರವೇದಾನ್ನೇ ಸಂಕೀರ್ಣತಾದೋಕ್ಷಜ ಪುಣ್ಯ ನಾಮ್ನೆ ನಮೋಸ್ತು ಮಧ್ವಾಯ ವಿಮುಕ್ತಿ ನಾಮ್ನೆ ಶ್ರೀ ಗುರುಭ್ಯೋ ನಮಃ ಪ್ರಾರ್ಥನಾನ್ ಸಮರ್ಪಯಾಮಿ. ಧ್ಯಾನಮಾತ್ರದಿಂದ ಸುತ್ತರಾಗುತ್ತಾರೆ ಎಂತಹ ಶಾಸ್ತ್ರ. ಅತಃ ಸರ್ವವೃದ್ಧಿಗೋಸ್ಕರವಾಗಿ ಕರ್ಮಾದಿಯಲ್ಲಿ, ಕರ್ಮಮಧ್ಯದಲ್ಲಿ, ಕರ್ಮಾವಸಾನದಲ್ಲಿ ಶ್ರೀ ಮುಖ್ಯ ಪುರಾಣ ದೇವರನ್ನು ಧ್ಯಾನಿಸಿಕೊಳ್ಳಬೇಕು. ಗರ್ಭಗೃಹದ ಮೂಲಬಿಂಬದಲ್ಲಿ ಸನ್ನಿಹಿತನಾದಂತಹ ಶ್ರೀ ವಾಯುಕುಮಾರನು ಅದಾವ ಪ್ರಕಾರವಾಗಿ ಎಂದರೆ ಮನೋಜಮಂ ಮಾರುತ ತುಲ್ಯಗೆ ಸಂಜಿತೇಂದ್ರಿಯ ಬುದ್ಧಿಮತಾಂ. ನಂಗೆ ಸಿಂಗಾಪುರಿಂದ ಆಫರ್ ಬಂದಿತ್ತು, ದುಬೈಯಿಂದ ಆಫರ್ ಬಂದಿತ್ತು, ಮಲೇಷ್ಯಾದಿಂದ ಆಫರ್ ಬಂದಿತ್ತು ಆಸ್ ಎ ಯೋಗ ಇನ್ಸ್ಟ್ರಕ್ಟರ್ ಬನ್ನಿ ಟೀಚ್ ಮಾಡಿ. ಬಟ್ ಅವೆಲ್ಲವೂ ನಂಗೆ ನಶ್ವರ ಅಂತ ಅನಿಸ್ತು ಬಿಡ್ತು ನನ್ನ ಊರಿಗಿಂತ. ನನ್ಗೆ ನನ್ನ ಊರೇ ನಂಗೆ ಫಾರಿನ್. ಹಲೋ, ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಸ್ಫೂರ್ತಿದಾಯಕ ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ಸ್ಫೂರ್ತಿಪಥ, ಆರ್ಡಿನರಿ ಬಟ್ ಎಕ್ಸ್ಟ್ರಾ ಆರ್ಡಿನರಿ, ಬ್ರಾಟ್ ಟು ಯು ಬೈ ದೇವಗಿರಿ ಟೀ, ಪ್ರೆಸೆಂಟೆಡ್ ಬೈ ಅವಿನಾಶ್ ಕಾಮತ್. ನಾನು ಅವಿನಾಶ್. ಈ ಸ್ಟೋರಿನಲ್ಲಿ ಒಬ್ಬ ಯಂಗ್ ಅಂಡ್ ಎನರ್ಜೆಟಿಕ್ ಸ್ಫುರದ್ರೂಪಿ ಯುವಕ ಸ್ವಸ್ತಿಕ್ ಆಚಾರ್ಯ ಅಂತ ಅವ್ರು ಫೀಚರ್ ಆಗ್ತಾ ಇದ್ದಾರೆ. ಓಕೆ, ನಾನು ಇವ್ರನ್ನ ಫಸ್ಟ್ ನೋಡಿದ್ದು ನಮ್ಮ ಮನೆಯ ಪಕ್ಕದಲ್ಲಿರುವಂತಹ ದುರ್ಗಾ ಆದಿಶಕ್ತಿ ದೇವಸ್ಥಾನದಲ್ಲಿ. ಇವರು ಪೂಜೆಯನ್ನ ಮಾಡ್ತಾ ಇದ್ರು, ಈಗಲೂ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ ನಾನು ಇವ್ರ ಅಭಿಮಾನಿ ಆದವು. ಅವ್ರು ಪೂಜೆ ಮಾಡೋದು ನೋಡೋದೇ ಒಂದು ಚಂದ. ವಿಶೇಷವಾಗಿ ಆಂಜನೇಯನಿಗೆ ಅವ್ರು ಪೂಜೆ ಮಾಡುವಾಗ ಆಂಜನೇಯನನ್ನು ಹೊಗಳುವ ರೀತಿ, ನನಗೆ ಅದನ್ನು ನೋಡೋದು ಕೇಳೋದು ಅಂದರೆ ಭಾಳ ಇಷ್ಟ. ಹಾಗೆ ನಾನು ಅವರ ಪರಿಚಯವನ್ನು ಮಾಡಿಕೊಂಡೆ, ಫ್ರೆಂಡ್ಶಿಪ್ ಆಯಿತು. ಆಮೇಲೆ ಗೊತ್ತಾಯಿತು ಇವರು MSc ಇನ್ ಯೋಗಿಕ್ ಸೈನ್ಸ್ ಅಂತ. ಈಗ ವೇದದ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಶೇಷ ಏನು ಅಂತಂದರೆ, ಸಾಮಾನ್ಯ ಯಂಗ್ಸ್ಟರ್ಸ್ ಎಲ್ಲ ನೋಡಿ ನೀವು ಈಗ ಕುಲ ಕಸುಬನ್ನು ಬಿಡ್ತಾರೆ, ಆದರೆ ಇವರು ಹಾಗೆ ಮಾಡಲಿಲ್ಲ. ಕುಲ ಕಸುಬನ್ನು ನೆಚ್ಕೊಂಡಿದ್ದಾರೆ. ಜೊತೆಗೆ ತನ್ನೂರಲ್ಲಿ ಯೋಗವನ್ನು ಹೇಳ್ಕೊಡ್ಬೇಕು ಅಂತ ಒಂದಷ್ಟು ಜನರಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವರು ಯೋಗಿಕ್ ಸೈನ್ಸ್ ಕಲ್ತಿರೋದ್ರಿಂದ ಮತ್ತು ಇವ್ರ ಮಾತೆಲ್ಲ ಭಾಳ ಚೆನ್ನಾಗಿದೆ. ಆ ಕಾರಣಕ್ಕೆ ಅವರಿಗೆ ಫಾರಿನ್ ರಾಷ್ಟ್ರಗಳಿಂದ ಸಾಕಷ್ಟು ಆಫರ್ಸ್ ಎಲ್ಲ ಬಂದಿದೆ. ಅದೆಲ್ಲವನ್ನು ಬಿಟ್ಟು ತನ್ನೂರಲ್ಲೇ ಇದ್ದುಕೊಂಡು ತನ್ನ ಕುಲ ಕಸುಬು ಮತ್ತು ಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ. ನೋಡಿ ಬಟ್ರೆ, ಈಗ MSc ಇನ್ ಯೋಗಿಕ್ ಸೈನ್ಸ್ ಮಾಡಿ ಬಂದ್ರಿ. ಯೋಗದ ಬಗ್ಗೆ ಈಗಲೂ ಒಂದು ಕೆಲವು ಸ್ಟಿಗ್ಮಾಗಳೆಲ್ಲ ಇದೆ. ಜನ ಅಂದ್ರೆ ಫ್ರೀ ಕ್ಲಾಸ್ ಮಾಡ್ತಾರೆ, ಅದ್ರ ಬಗ್ಗೆ ಒಂದು ಅಸಡ್ಡೆ ಮನೋಭಾವ. ಅದಕ್ಕೆ ಸರಿಯಾಗಿ ಜೂನ್ 21ನೇ ತಾರೀಕಿಗೆ ವಿಶ್ವ ಯೋಗ ದಿನ. ಆದ್ರೆ ನಮ್ಮ ದೇಶದಲ್ಲೇ ಅದಕ್ಕೆ ಅಷ್ಟೊಂದು ಮಹತ್ವ ಇಲ್ಲ. ಇದ್ರ ಬಗ್ಗೆ ಏನಂತೀರಿ? ಖಂಡಿತ ನಿಮ್ಮ ಮಾತು ನನಗೆ ತುಂಬಾ ಇಷ್ಟ ಆಯ್ತು. ಸ್ಟಿಗ್ಮದ ಬಗ್ಗೆ ಹೇಳಿದ್ರಿ. ಆಕ್ಚುಲಿ ಸ್ಟಿಗ್ಮಾ ಉಂಟಲ್ಲ, ಈ ಸ್ಟಿಗ್ಮವೇ ಕಾರಣ ನಾನು ಯೋಗ ಇವತ್ತು ಪ್ರೊಫೆಷನ್ ಆಗಿ ತಗೊಳ್ಳಿಕ್ಕೆ. ಏನಿದೆ ಸ್ಟಿಗ್ಮಾ? ಯಾಕಂದ್ರೆ ಈಗ ಒಬ್ರಿಗೆ ನೀವು ಯೋಗ ಅಂತ ಹೇಳಿದ ಕೂಡಲೇ ನಿಮ್ಮ ಕಣ್ಣು ಮುಚ್ಚಿ ಯೋಗ ಅಂತ ಎಣಿಸಿದ್ರೆ ಒಂದು ಪಾರ್ಕ್ ಕಾಣ್ತದೆ. ಪಾರ್ಕ್ ಅಲ್ಲಿ ಬಿಳಿ ಬಟ್ಟೆ ಟ್ರ್ಯಾಕ್ ಪ್ಯಾಂಟ್ ಹಾಕಿರೋ ಒಂದು ಮುದುಕಿಯರು ಸುತ್ತ ನಿಂತ್ಕೊಂಡದ್ದು ಕಾಣ್ತದೆ. ಸುತ್ತ ನಿಂತುಕೊಂಡು ಒಂದಷ್ಟು ಕೈಕಾಲನ್ನ ಬಿಸಾಕೋದನ್ನ ಕಾಣ್ತದೆ. ನಿಮ್ಗೆ ಯೋಗ ಅಂದ್ರೆ ಅದು ರಿಟೈರ್ಮೆಂಟ್ ಪ್ಲಾನ್ ಅಂತ, ಒಂದು ಇನ್ಶೂರೆನ್ಸ್ ಪಾಲಿಸಿ, ಒಂದು ಯೋಗ ಪಾಲಿಸಿ ಅಂತ ಎರಡು ಜನರಿಗೆ. ಒಂದ ಇನ್ಶೂರೆನ್ಸ್ ತಕೊಳ್ಬೇಕು, ಒಂದು ಯೋಗ ಮಾಡಬೇಕು ಅಂತ. ಹೀಗೆಲ್ಲ ಇರುವಾಗ ನಾನು ಕೂಡ ಆ ಸ್ಟಿಗ್ಮದ ಒಂದು ಪಾರ್ಟ್ ಆಗಿದ್ದೆ. ಬಿಕಾಸ್ ಈ ಪ್ರೊಫೆಷನ್ ಅನ್ನ ಬರುವ ಮೊದಲು ಹೇಗೆ ನಾವು ಒಂದು ಹ್ಯೂಮರಸ್ ಆಗಿ ಹೇಳೋದಂತ ಹೇಳಿ ಆದ್ರೆ, ಒಂದು ದನ ಹುಟ್ಟಿದಾಗ ಅಂಬಾ ಅಂಬಾ ಅಂತ ಹೇಳಿ ಹುಡ್ತದೆ, ಆಯ್ತಾ? ಒಂದು ಮೊಟ್ಟೆ ಒಡೆದು ಒಂದು ಕಾಗೆಯ ಮರಿ ಹೊರಗೆ ಬಂತು ಅಂತ ಹೇಳಿ ಅದ್ರ ಕ್ಯಾ ಕ್ಯಾ ಅಂತ ಹೇಳಿ ಹುಡ್ತದೆ. ಹಾಗೆ ಈ ಎಕ್ಸ್ಪೆಷಲಿ ಉಡುಪಿ ಮಂಗಳೂರು ಸೈಡ್ ಅಲ್ಲಿ ಒಂದು ಮಗು ಹುಟ್ಟಿದ್ರೆ ಅದು ಡಾಕ್ಟರ್, ಇಂಜಿನಿಯರ್ ಅಂತ ಹೇಳಿ ಹುಡುಕ್ತದೆ. ಹಾಗೆ ಹುಟ್ಟಿದವ ನಾನು ಒಬ್ಬ. ಯಾಕೆ ನಿಂಗೆ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಯಾಕೆ ನೀನು ಡಾಕ್ಟರ್ ಆಗ್ಬೇಕು ಅನ್ನೋ ವಿಚಾರ ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಅಷ್ಟೇ ಕಾಪಿ ಮಾಡುದು. ಅದು ಅಲ್ಲಿಂದಲೇ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ. ಸೊ ಇದೇನಾಯ್ತು, ಈ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಯಾರಾದ್ರೊಬ್ರು ಬಂದು ಕೇಳಿ ನಿಂಗೆ ಇಂಜಿನಿಯರಿಂಗ್ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಆನ್ಸರ್ ಇಲ್ಲ. ಮೋರ್ ದೆನ್ ಎಜುಕೇಶನಲ್ ಕ್ವಾಲಿಫಿಕೇಶನ್, ಇಟ್ ಬಿಕೇಮ್ ಅ ಸ್ಟೇಟಸ್ ಸಿಂಬಲ್, ಒಂದು ಸ್ಟೇಟಸ್ ಆಫ್ ಸಿಂಬಲ್ ಅಂತ ಹೇಳ್ತಾರಲ್ಲ. ಇವನು ಇಂಜಿನಿಯರ್ ಅಂದ್ರೆ ಅವರು ಒಂದು ಹುಬ್ಬ ಅರಳಿ ಒಂದು ಸ್ವಾಗತ ಮಾಡ್ತಾರೆ. ಅದೇ ಇವನ್ ಇಂಜಿನಿಯರ್ ಅಲ್ಲ, ಬೇರೆ ಪ್ರೊಫೆಷನ್ ಅಂದ ಕೂಡಲೇ ಅವರ ಹುಬ್ಬುಗಳನ್ನೆಲ್ಲ ಬಾಡಿಸಿಕೊಂಡು ಒಂಥರ ಸ್ವಾಗತ ಮಾಡಬೇಕು ಬೇಡುವ ರೀತಿಯಲ್ಲಿ ಸ್ವಾಗತ. ಇದೆಲ್ಲ ನಾವು ತುಂಬಾ ನೋಡಿದ್ವಿ ಸಣ್ಣದ್ರಿಂದ ನಮ್ಮ ಫ್ಯಾಮಿಲಿ ಫಂಕ್ಷನ್ ಗಳಲ್ಲೋ ಇನ್ನಿತರ ಗ್ಯಾದರಿಂಗ್ ಗಳಲ್ಲಿ. ಸೊ ಅಲ್ಲಿ ನೋಡಿ ನೋಡಿ ಮೇ ಬಿ ಆ ಒಂದು ಭಯಕ್ಕೆ ನಂಗೆ ಎಲ್ರು ಕರಿಬೇಕಪ್ಪ, ನಾನು ಇಂಜಿನಿಯರಿಂಗ್ ಯಾಕೆ ಮಾಡ್ತೇನೆ ಅನ್ನುವಂತ ಸ್ಟಿಗ್ಮಾ ಇದ್ದಿದ್ದಿರಬಹುದು. ಸೊ ಅದೇ ಪಥದಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ
21 ಜೂನ್ ಅನ್ನ ಒಂದು ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಕೂಡ ಅಷ್ಟೇ, ಅದು ಪ್ರಾರಂಭ ಮಾಡಿದ ನಂತರ ಕೆಲವರಿಗೆ ಸ್ಟಿಗ್ಮಾ ಕಮ್ಮಿ ಆಗಿದೆ, ಕೆಲವು ಕಡೆಯಲ್ಲಿ ಸ್ಟಿಗ್ಮಾ ಜಾಸ್ತಿ ಆಗಿದೆ. ಅದು ಇನ್ನೊಂದು ಸಂಚಿಕೆ ಮಾಡುವ ಅವಿನಾಶ್ ನಾವು. ಹಾಗಾಗಿ ಈಗ ಎಷ್ಟು ಜನರಿಗೆ ಯೋಗ ಪಾಠ ಮಾಡ್ತಾ ಇದ್ದೀರಿ? ಕರೆಂಟ್ಲಿ 30+ ಸ್ಟೂಡೆಂಟ್ಸ್, ಆಕ್ಟಿವ್ ಸ್ಟೂಡೆಂಟ್ಸ್ ಇದ್ದಾರೆ. ನನ್ನಲ್ಲಿ ಆನ್ಲೈನ್ ಮತ್ತೆ ಆಫ್ಲೈನ್ ಆಗಿ ಯೋಗ ಚಿಕಿತ್ಸೆ, ಮೇನ್ ಆಗಿ ಯೋಗ ಚಿಕಿತ್ಸೆ ಪ್ಲಸ್ ಯೋಗ ಕ್ಲಾಸಸ್ ಅನ್ನ ತಗೊಳ್ತಾ ಇದ್ದಾರೆ. ಭಾಳ ಚುಟುಕಾಗಿ ಹೇಳಿಬಿಡಿ, ಪ್ರತಿನಿತ್ಯದ ಬದುಕಿಗೆ ಯೋಗ ಯಾಕೆ ಬೇಕು? ಖಂಡಿತವಾಗಿ ಯೋಗ ನಮ್ಗೆ ನಿತ್ಯದಲ್ಲಿ ಬೇಕೇ ಬೇಕು, ಅವಶ್ಯಕತೆ ಉಂಟು. ನಾವು ಹೇಗೆ ಹೇಳ್ತೇವೆ, ಈಗ ಒಂದು ನಾವು ಹಲ್ಲುಚ್ಚುತ್ತೇವೆ, ಸ್ನಾನ ಮಾಡ್ತೇವೆ, ತಿಂಡಿ ತಿಂತೇವೆ, ಕೆಲ್ಸಕ್ಕೆ ಹೋಗ್ತೇವೆ, ಈ ಎಲ್ಲ ಚಟುವಟಿಕೆಗಳ ಒಂದಿಗೆ ಯೋಗಾಭ್ಯಾಸವು ಸಂಪೂರ್ಣವಾಗಿ ಬೇಕು ನಮಗೆ. ಯಾಕಂತ ಹೇಳಿದ್ರೆ ಲೈಫ್ ಇಸ್ ಅ ವಾರ್. ನೀವು ಪ್ರತಿನಿತ್ಯ ನಿಮ್ಮ ಮನೆಯ ಹೊಸ್ತಿಲು ದಾಟಿ ಹೊರಗೆ ಹೋದಾಗ ನಿಮ್ಗೆ ತಾಯಿಯ ಅಥವಾ ನಿಮ್ಮ ಮನೆಯ ವೆಲ್ ವಿಷರ್ಸ್ ನಿಮ್ಗೆ ವಿಜಯೀ ಭವ ಅಂತ ಹೇಳುವ ಅಂತ ಒಂದು ಆಶೀರ್ವಾದ ಇಟ್ಟುಕೊಂಡು ಕಳಿಸಿ ನೀವು ಬಂದು ಯಾವ ರೀತಿಯಲ್ಲಿ ಯುದ್ಧದಲ್ಲಿ ಆಗ್ತಿತ್ತು, ಅದೇ ರೀತಿಯಲ್ಲಿ ಒಂದಿರುವಂತ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ. ಬಿಕಾಸ್ ಯು ಹ್ಯಾವ್ ಟು ಹಸಲ್ ಎವ್ರಿ ಡೇ. ಪ್ರತಿನಿತ್ಯವೂ ನಿಮ್ಮಲ್ಲಿ ಐ ಹ್ಯಾವ್ ಟು ಬಿ ಬೆಟರ್, ನಾನು ಬೆಟರ್ ಆಗಬೇಕು. ಎಸ್ಪೆಷಲಿ ಒಂದು ಕಾರ್ಪೊರೇಟ್ ಇಕೋಸಿಸ್ಟಮ್ ಅಲ್ಲಿ ಸಿಕ್ಕಿ ಬಿದ್ದವರಿಗಂತೂ ಸಂಪೂರ್ಣವಾಗಿ ಆ ಒಂದು ಇದ್ದೇ ಇರ್ತದೆ, ಐ ಶುಡ್ ಬಿ ಬೆಟರ್. ನಾನು ಹೇಗೆ ನನ್ನ ಆನ್ಯುವಲ್ ಪ್ಯಾಕೇಜ್ಗಳನ್ನು ಜಾಸ್ತಿ ಮಾಡ್ಕೊಳ್ಬಹುದು, ಹೇಗೆ ನನ್ನ ಪರ್ಫಾರ್ಮೆನ್ಸ್ ಅನ್ನು ಜಾಸ್ತಿ ಮಾಡಬೇಕು, ಈ ಒಂದು ಮೈಂಡ್ ಸೆಟ್ ಇದ್ದ ಸಂದರ್ಭದಲ್ಲಿ ಯು ಹ್ಯಾವ್ ಟು ಫೇಸ್ ಅ ಲಾಟ್ ಆಫ್ ಆರೋಸ್ ಅಲ್ವಾ. ಯು ಕ್ಯಾನಾಟ್ ಗೋ ಟು ಅ ವಾರ್ ವಿತ್ ದ ಪೆನ್ ಈಸ್ ಮೈಟರ್ ದೆನ್ ಸಾರ್ಡ್. ಬಟ್ ಯುದ್ಧಕ್ಕೆ ಬಂದ ನೀವು ಪೆನ್ ಹಿಡ್ಕೊಂಡು ನಾನು ಯುದ್ಧ ಮಾಡ್ತೇನೆ ಅಂದ್ರೆ ಆಗುದಿಲ್ಲ. ಹೌದು. ಹಾಗೆ ನಿಮ್ಗೊಂದು ಇಂಟರ್ನಲ್ ಶೀಲ್ಡ್ ಬೇಕು. ಸಿ ವೆನ್ ಯು ಗೋ ಇನ್ ಪರ್ಟಿಕ್ಯುಲರ್ ಡಿರೆಕ್ಷನ್, ನಿಮ್ಗೆ ಒಂದಷ್ಟು ಜನ ಎಳ್ದು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ, ಒಂದಷ್ಟು ಜನ ನಿಮ್ಮನ್ನ ವರ್ತ್ಲೆಸ್ ಅಂತ ಪ್ರೂವ್ ಮಾಡ್ತಾರೆ. ನಿಮ್ಮ ಒಳಗಿನ ಎಬಿಲಿಟಿಗಳೇನು, ನಿಮ್ಮ ಒಳಗಿನ ಕ್ಷಮತೆಗಳೇನು, ನಿಮ್ಮ ಒಳಗೆ ಎಂತೆಲ್ಲ ಸಾಧ್ಯ ನಿಮ್ಮಿಂದ ಅನ್ನುವಂಥದ್ದು ತೋರಿಸಿಕೊಡ್ಲಿಕ್ಕೆ ಯೋಗ ಇಸ್ ಮಸ್ಟ್ ಆ್ಯಂಡ್ ಶುಡ್. ಈ ಒಂದು ನಿಮ್ಗೆ ಕಾನ್ಸ್ಟೆಂಟ್ ಆಗಿ ಮೆಂಟಲ್ ಆಪರೇಷನ್ ಬಂದಾಗ ಸಿ ಅವರ್ ಬಾಡಿ ಇಸ್ ವೆರಿ ಸ್ಪೆಷಲ್ ಆಯ್ತಾ. ಹೇಗಂತ ಹೇಳಿದ್ರೆ ನಿಮ್ಮ ಮನಸ್ಸು ಮತ್ತೆ ಬಾಡಿಗೊಂದು ಅಪ್ರತಿಮ ಒಂದು ಅವಿನಾಭಾವ ಸಂಬಂಧ. ನಿಮ್ಮ ಮೈಂಡ್ ತಡ್ಕೊಳ್ಳುವಷ್ಟು ತಡ್ಕೊಳ್ತದೆ, ಆಮೇಲೆ ಏನ್ ಮಾಡ್ತದೆ, ಈಗ ನಮ್ಗೆ ಒಂದು ಯಾರಾದ್ರೊಬ್ರು ಹರ್ಟ್ ಮಾಡಿದ್ರೆ ನಾವೇನ್ ಮಾಡ್ತೇವೆ, ಹೋಗಿ ಫ್ರೆಂಡ್ ಹತ್ರ ಹೇಳ್ತೇವೆ. ಬಾಡಿ ಇಸ್ ಮೈಂಡ್ಸ್ ಬೆಸ್ಟ್ ಫ್ರೆಂಡ್. ಅದೇನ್ ಮಾಡ್ತದೆ, ಬಾಡಿಯನ್ನ ಕರೆದು ಹೇಳ್ತದೆ, ನೋಡಿ ನಂಗೆ ತುಂಬಾ ಸುಸ್ತಾಗ್ತುಂಟು, ಐ ಆಮ್ ಎಕ್ಸಾಸ್ಟೆಡ್ ಅಂತ. ಆಗ ಬಾಡಿಯಲ್ಲಿ ಫಸ್ಟ್ ನಿಮಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತದೆ, ನೆಕ್ ಪೇನ್ ಸ್ಟಾರ್ಟ್ ಆಗ್ತದೆ. ದೀಸ್ ಆರ್ ಕಾಲ್ಡ್ ಎಸ್ ಸೈಕೋಸೊಮ್ಯಾಟಿಕ್ ಕಂಡೀಷನ್ಸ್. ಇದು ನಿಮಗೆ ಕಾನ್ಸ್ಟೆಂಟ್ ಆಗಿ ಸ್ಟ್ರೆಸ್ ಬೇರಿಂಗ್ ಅಬಿಲಿಟಿ ಕಮ್ಮಿ ಆದ ಹಾಗೆ ಬಾಡಿಯ ಸ್ಟ್ರೆಸ್ ಬೇರಿಂಗ್ ಅಬಿಲಿಟಿ ಕೂಡ ಕಮ್ಮಿ ಆಗ್ತಾ ಬರ್ತದೆ. ಯು ವಿಲ್ ಪ್ರೋನ್, ನೀವು ನಿಮ್ಮನ್ನ ಪ್ಯಾರಾಸೈಟ್ಗಳಿಗೆ, ನಿಮ್ಮನ್ನ ನೀವು ವೈರಸ್ಗಳಿಗೆ ವೆಲ್ಕಮ್ ಮಾಡ್ತೀವಿ, ಬನ್ನಿ ಫ್ರೀ ಸೇಲ್ ಅಂತ. ಹಾಗೆ ಗೊತ್ತಾಯ್ತಾ. ಹಾಗಿನ ವ್ಯವಸ್ಥೆಗಳನ್ನು ನೀವು ಕಡಿಮೆ ಮಾಡಿಕೊಳ್ಬೇಕಂತ ಹೇಳಿ ಆದರೆ ಸಿ ಯೋಗದಲ್ಲಿ ಯು ಹ್ಯಾವ್ ಟು, ಒಂದು ನೀವು ಏನಾದರೂ ಸಮಸ್ಯೆಗಳು ಬರುವ ಮೊದಲೇ ಆಸ್ ಅ ಪ್ರಿವೆಂಟೇಟಿವ್ ಮೆಷರ್, ಈಗ ನಾವು ಹೇಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಳ್ತೇವೆ, ನಮ್ಗೆ ಏನಾದರೂ ಆಗಬೇಕು ಅಂತ ನಾವು ತಗೊಳ್ಳೋದಿಲ್ಲ ಅಲ್ವಾ, ನಮ್ಗೆ ಏನಾದರೂ ಆದ್ರೆ ಅನ್ನುವಂಥ ಒಂದು ಮುಂಜಾಗ್ರತೆ ಕ್ರಮವಾಗಿ ನಾವು ಇನ್ಶೂರೆನ್ಸ್ ಅನ್ನ ಮಾಡ್ತೇವೆ. ಹಾಗೆ ಈ ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಅನ್ನುವಂಥದ್ದು ನೀವು ಸಣ್ಣದರಲ್ಲೇ ಪ್ರಾರಂಭ ಮಾಡಿದ್ರೆ ಯು ವಿಲ್ ನೋಟ್ ಟು ಮ್ಯಾನೇಜ್ ಯುವರ್ ಲೈಫ್. ಹಾಗೆ ಭಾರಿ ಒಳ್ಳೆ ವಿಷಯ. ಓಕೆ, ಇನ್ನೀಗ ನಿಮ್ಮ ಇನ್ನೊಂದು ಮುಖ ನನಗೆ ಯಾವತ್ತು ಅನ್ಸೋದು, ನೀವು ಇಷ್ಟೆಲ್ಲ ಓದ್ಕೊಂಡವರು, ಮೋಸ್ಟ್ಲಿ BSc ಆಗಿದೆ, BSc ಆಗಿ MSc ಆಗಿದೆ, MSc ಇನ್ ಯೋಗಿಕ್ ಸೈನ್ಸ್, ನೀವು ಇಷ್ಟೆಲ್ಲ ಮಾಡಿದವರು. ಸಾಮಾನ್ಯ ಈಗಿನ ಕಾಲಘಟ್ಟ ಹೇಗಿದೆ ಅಂತಂದ್ರೆ ಭಟ್ರೆ, ಯಾಕೆ ಇದು ಆರಾಮಾಗಿ ಯಾವುದು ನೀವು ಇದನ್ನೇ ಯೋಗವನ್ನು ಅಲ್ಲಿ ಹೇಳಿಕೊಟ್ಟಿದ್ರೆ ಫಾರಿನಿಗೆ ಹೋಗಿ ನೀವು ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡಿ ನೀವು ಕೋಟ್ಯಾಧಿಪತಿ ಒಂದು ವರ್ಷದಲ್ಲಿ ಆಗ್ಬೋದು, ಅಥವಾ ನೀವು ಯಾವುದೋ ಬೇರೆ ದಾರಿಯಲ್ಲಿ ಹೋಗಿ ಇನ್ಯಾವುದೋ ಒಂದು ಕಾರ್ಪೊರೇಟ್ ಆಫೀಸಲ್ಲಿ ನೀವು ಕೂತ್ಕೊಂಡು ಒಬ್ಬ ಕಾರ್ಪೊರೇಟ್ ವ್ಯಕ್ತಿಯಾಗೂ ಬರ್ಬೋದು. ಬಟ್ ನಿಮ್ಮ ಆಸಕ್ತಿ ಯೋಗದ ಜೊತೆಗೆ ಪೌರೋಹಿತ್ಯದಲ್ಲೂ ಇದೆ ಅಲ್ವಾ. ನೀವು ಪೂಜೆ ಮಾಡುವ ವಿಜುವಲ್ಸ್ ಅನ್ನ ನೋಡಿ ಒಂದು ಅಭಿಮಾನಿ ಆದವನ್ನ. ಓಕೆ, ಯಾಕಾಗಿ ಪೌರೋಹಿತ್ಯದ ಬಗ್ಗೆ ನಿಮ್ಗೆ ಆಸಕ್ತಿ? ಅದೊಂದು ಸಣ್ಣ ವಿಚಾರ ಅಲ್ಲ, ಬಹಳ ದೊಡ್ಡ ವಿಷಯ. ಕರೆಕ್ಟ್. ಸಿ ಎವ್ರಿಥಿಂಗ್ ಈಸ್ ಒಂಥರ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳ್ತಾರಲ್ವಾ, ಹಾಗೆ. ಸಿ ವೆನ್ ಯು ಡೂ ಸರ್ಟನ್ ಥಿಂಗ್ಸ್ ವಿದೌಟ್ ಥಿಂಕಿಂಗ್ ಅಬೌಟ್ ದ ರಿಸಲ್ಟ್, ಯಾವುದೇ ಒಂದು ಈಗ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನಿಮಗೆ ಕರ್ಮದ ಮಾತ್ರ ಅಧಿಕಾರ, ಫಲದ ಅಪೇಕ್ಷೆ ಪಡಬೇಡ ಅನ್ನುವಂಥ ರೀತಿಯಲ್ಲಿ ಈ ಒಂದು ಯೋಗದ ಕರ್ಮ ಎಂತ ಅಂತ ನಾನು ಚೂಸ್ ಮಾಡಿದ್ನು. ಸೊ ಅದನ್ನು ನಾನು ಮಾಡ್ತಾ ಹೋದೆ. ಅದೃಷ್ಟವಶಾತ್ ಏನಾಯಿತು, ಒಂದು ಬ್ರಾಹ್ಮಿನಿಕಲ್ ಫ್ಯಾಮಿಲಿಯಲ್ಲೇ ನನ್ನ ಜನ್ಮ ಕೃಷ್ಣ ಮಾಡಿಕೊಟ್ಟ ನನಗೆ.
ಅಲ್ಲಿ ಒಂದಷ್ಟು ಆಪ್ಷನ್ಸ್ಗಳಿತ್ತು ನನಗೆ. ಸಣ್ಣದ್ರಿಂದಲೇ ಈ ಪೌರೋಹಿತ್ಯವನ್ನ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟ ಕಸುಬುಗಳನ್ನೇ ಫಾಲೋ ಮಾಡ್ಬೋದಿತ್ತು. ಬಟ್ ಇಲ್ಲ, ನಾನು ಮೊದ್ಲು ಆಗ ಹೇಳಿದೆಲ್ಲ ನಿಮ್ಗೆ, ಆ ಒಂದು ಡಾಕ್ಟರ್, ಇಂಜಿನಿಯರ್ ಅನ್ನುವಂತ ಒಂದು ಶಬ್ದದಲ್ಲಿ ನಾನು ಕೂಡ ಲಾಸ್ಟ್ ಆಗಿದ್ದೆ. ಅದು ಯಾವುದು ನಂಗೆ ಬೇಡ. ಈಗ ಒಂದು ಸ್ಟಿಗ್ಮಾ ಉಂಟು, ಮನೆ ಅಂದಾಡ್ಸೋದು, ಆರತಿ ತಿರುಗಿಸೋದು ಅಂತ, ಅವೆಲ್ಲ ನನಗೆ ಬೇಡ. ನಾನು ಈಗ ನೀವು ಹೇಳಿದಾಗೆ ಒಂದು ಸೆಕ್ಯೂರ್ ಲೈಫ್ ಅಂತ ಒಂದು ಉಂಟಲ್ಲ, ಸೆಕ್ಯೂರ್ ಲೈಫ್, ತಿಂಗಳಿಗೆ ಸೆಟಲ್ ಅಂದ್ರೆ ಅದು ಕೆಳಗೆ ಬೀಳುದು ಅಂತ ಗೊತ್ತಿಲ್ಲ ಯಾರಿಗೂ. ಯು ಆರ್ ನಾಟ್ ಸೆಟ್ಲಿಂಗ್, ಯು ಆರ್ ಸೆಡಿಮೆಂಟಿಂಗ್ ಯುವರ್ ಸೆಲ್ಫ್. ಹಾಗೆ ಆ ಒಂದು ಪಥದಲ್ಲಿ ಬಿದ್ದು ನಾನು ಹಲವಾರು ಪರಿವರ್ತನೆ ನನ್ನೊಳಗೆ ಕಂಡುಕೊಂಡು ನಂತರ ನಾನು ಯೋಗದ ಫೀಲ್ಡ್ಗೆ ಬಂದವ. ಅದಾದ ನಂತರ ಏನಾಯ್ತು, ನನ್ನ ಆರಾಧ್ಯ ದೇವಿ ಬಂದ್ಬಿಟ್ಟು ದೊಡ್ಡಗುಡ್ಡೆ ಆದಿಶಕ್ತಿ ದೇವಿ. ಆ ಕ್ಷೇತ್ರದಲ್ಲಿ ನಿತ್ಯವೂ ಪೌರೋಹಿತ್ಯದ ಕರ್ಮಗಳು ಆಗ್ತಾ ಇರೋದು. ನನ್ನ ಸಣ್ಣದ್ರಿಂದ ಸಹ ಪೌರೋಹಿತ್ಯವನ್ನ ನೋಡಿದವ, ಯಾವತ್ತು ಮಾಡಬೇಕು ಅಂತ ಆಸಕ್ತಿಯಿಂದ ಕೂತವ ಅಲ್ಲ, ಇವ್ರು ಏನ್ ಮಾಡ್ತಿದ್ದಾರೆ ಅನ್ನುವಂತ ಕ್ಯೂರಿಯಾಸಿಟಿಯಲ್ಲಿ ಕೂತು ನೋಡಿದವ. ಏನಾಯ್ತು, ಒಂದು ಸಣ್ಣ ಕಾರಣಾಂತರಗಳಿಂದ ಮೊದಲು ಪೌರೋಹಿತ್ಯವನ್ನ ಮಾಡ್ತಾ ಇದ್ದ ಒಂದು ಟೀಮಿಗೆ ಪೌರೋಹಿತ್ಯವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗಿದೆ. ಈ ಯೋಗದ ಅಭ್ಯಾಸದ ಜೊತೆಗೆ ನಾನು ಈ ಪೌರೋಹಿತ್ಯದ ಅಧ್ಯಯನವನ್ನ, ಯಾಕಂದ್ರೆ ನಂಗೆ ಅಧ್ಯಯನಶೀಲನಾಗಿದ್ದು ನಾನು ಲಾಕ್ಡೌನ್ ಟೈಮ್ ಇಂದಾಗಿ, ನಂಗೆ ಹೊಸ ವಸ್ತುಗಳನ್ನ ತಿಳ್ಕೊಳ್ಳುದು, ಅದನ್ನ ಯಾವ ರೀತಿಯಾಗಿ ಮಾಡರ್ನ್ ಟೈಮ್ಗೆ ರಿಲೇಟ್ ಮಾಡಬಹುದು. ಈಗ ನಾನು ಸೈನ್ಸ್ ಓದಿದ್ರು ಕೂಡ ಸೈನ್ಸ್ ನ ಒಂದಷ್ಟು ವಿಚಾರಗಳನ್ನ ಯೋಗಕ್ಕೆ ರಿಲೇಟ್ ಮಾಡಬಲ್ಲೆ. ಈ ಒಂದು ಆಸಕ್ತಿ ನನಗೆ ಮೊದಲಿಂದ ಸಿದ್ಧ ಕಾರಣ, ಹೊಸ ಹೊಸ ವಿಷಯ ಕಲಿಯುವ, ಹೊಸ ಹೊಸ ವಿಷಯಗಳನ್ನ ಯೋಗಕ್ಕೆ, ಮಾಡರ್ನ್ ಲೈಫ್ಗೆ ಕನೆಕ್ಟ್ ಮಾಡುವಂತ ಒಂದು ಆಸಕ್ತಿ ಇದ್ದ ಕಾರಣ ಪೌರೋಹಿತ್ಯದ ಪಾಠವು ಸಕಾಲದಲ್ಲಿ ತಗೊಳ್ತಾ ಇದ್ದೆ. ಸಕಾಲದಲ್ಲಿ ನಾನು ವೇದಾಧ್ಯಯನವನ್ನು ಕೂಡ ಮಾಡ್ತಾ ಇದ್ದೆ. ಎಲ್ಲಾದ್ರೂ ನಂಗೆ ಒಂದು ಪಾಯಿಂಟ್ ಸಿಕ್ಕಿದ್ರೆ ಹಾಕಿ ನಾನು ಏನಾದ್ರೂ ಒಂದು, ಬಿಕಾಸ್ ಐ ಮೈಸೆಲ್ಫ್ ಆಮ್ ಅ ಕಂಟೆಂಟ್ ಕ್ರಿಯೇಟರ್, ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಸೋಷಿಯಲ್ ಮೀಡಿಯಾದಲ್ಲಿ. ನೀವೊಂದು ಎಂತ ಹೇಳಿದ ಮಾಡರ್ನ್ ಜಗತ್ತಿಗೂ ನೀವು ಸೆಟ್ಲ್ ಆಗಿರುವಂತಹ ಮಾಡರ್ನ್ ಪುರೋಹಿತ ಹಾಗೆ ಅಂತಾರ. ಸೊ ನಂಗೆ ಕಂಟೆಂಟ್ ಬೇಕು. ನಿಮ್ಗೆ ಗೊತ್ತುಂಟು ಮೀಡಿಯಾದವರಿಗೆ ಕಂಟೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂತ. ಎಷ್ಟು ಯುನೀಕ್ ಇರ್ತೀರಿ ಅಷ್ಟು ನಿಮ್ಮನ್ನ ಗಾಳ ಹಾಕಿ ಎಳಿತಾರೆ ನಿಮ್ಮನ್ನ ಜನ. ಸೊ ಹಾಗೆ ನನ್ಗೆ ಆ ಕಂಟೆಂಟ್ ಬೇಕು ಅಂತ ನಾನು ವೆನ್ ಐ ಹ್ಯಾಡ್ ದಿಸ್ ಮಲ್ಟಿಪಲ್ ವೇಸ್ ಟು ಲರ್ನ್ ಸಮಥಿಂಗ್, ಅಲ್ಲಿ ಆ ಟೀಮು ಆ ಕಾಲದಲ್ಲಿ ಬಿಟ್ಟು ಹೋಯ್ತು. ಸೊ ಆಗ ಕ್ಷೇತ್ರದವರಿಗೆ ಒಂದು ನಂಬಿಕಸ್ಥ ವ್ಯಕ್ತಿ ಇದ್ದದಂತ ಹೇಳಿದ್ರೆ ನಾನು ಮತ್ತೆ ನಮ್ಮ ದೇವಸ್ಥಾನದ ಅರ್ಚಕರು. ಸೊ ನಮ್ಮನ್ನ ಕರೆದು ಕೇಳಿದ್ರು, ನಿಮ್ಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾ? ನಮ್ಮಲ್ಲಿ ರಮಾನಂದ ಗುರುಜಿಗಳಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ನೀವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ ಅನ್ನುವಂತ ಒಂದು ವಿಚಾರ ಬಂತು. ಗುರುಗಳು ಹೇಳಿದ್ರು, ಗುರುಗಳು ಒಮ್ಮೆ ಆಜ್ಞೆ ಮಾಡಿದ್ರೆ ಆಗ್ತದ ಅಂತ ಕೇಳುದುಂಟಲ್ಲ, ನಮ್ಮ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುಗಳು ನಿಮ್ಮನ್ನ ಕರೆದು ನಿಂತ್ರ ಇದು ಆಗ್ತದ ಅಂತ ಕೇಳಿದ್ರೆ ಅದು ನಿಂತ್ರ ಆಗ್ತದೆ ಅಂತ ಅಷ್ಟೇ. ಸೊ ನಾವು ಇಷ್ಟು ಓದಿದವನಿಗೆ ಅಷ್ಟು ಪ್ರೌಢಿಮೆ ಆ ಟೈಮಲ್ಲಿ ನಾನು ತೋರಿಸದಿದ್ರೆ ನಾನು ಇಷ್ಟು ಓದಿದ್ದು ವೇಸ್ಟ್ ಆಗ್ತದೆ ಗುರುಗಳೇ, ನಿಮ್ಮ ಅಪ್ಪಣೆ, ನೀವು ಶಕ್ತಿ ಕೊಡಿ ಮಾಡ್ಕೊಂಡು ಹೋಗ್ತೇವೆ ಅನ್ನುವಂತ ಒಂದು ಮಾತು ಬಂತು. ಅಲ್ಲಿ ನಂತರ ಪೌರೋಹಿತ್ಯಕ್ಕೆ ನಾವು ಆಕ್ಚುಲಿ ಎಂಟರ್ ಮಾಡಿದ್ವಿ. ವೆರಿ ಬಾರಿ ಒಳ್ಳೆ ವಿಷಯ. ಈಗಿನ ಮಾಡರ್ನ್ ಯುಗದಲ್ಲಿ ಬಿಟ್ರೆ ಯಂಗ್ಸ್ಟರ್ಸ್ಗೆ ಯಾರಿಗೂ ಕುಲಕಸುಬು ಬೇಕಾಗಿಲ್ಲ. ಈಗ ಓದಿರ್ತಾರೆ ಚೆನ್ನಾಗಿ, ಆದ್ರೆ ಮನೆ ಮತ್ತೆ ಅವರ ಕುಲಕಸುಬುಗಳನ್ನೆಲ್ಲ ಬಿಟ್ಟು ಫಾರಿನಿಗೋ ಅಥವಾ ಮೆಟ್ರೋಪಾಲಿಟನ್ ಸಿಟೀಸ್ಗೆ ಹೋಗಿ ಲ್ಯಾಕ್ಸ್ ಟುಗೆದರ್ ಅಂಥದ್ರಲ್ಲಿ ನೀವು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಂಡ್ರಿ ಅಲ್ವಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ನಾವು ಅಂದ್ರೆ ಸ್ಟಿಕಿಂಗ್ ಟು ಅವರ್ ರೂಟ್ಸ್ ಬಗ್ಗೆ ನೀವೇನ್ ಹೇಳ್ತೀರಿ? ನಾವು ಆಸ್ ಈಗಿನ ಯಂಗ್ಸ್ಟರ್ಸ್ ಸಣ್ಣದ್ರಲ್ಲಿ ಏನ್ ಕೇಳ್ಕೊಂಡ್ ಬಂದಿದ್ದಾರೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಸೊ ಆಸ್ ವಿ ಗ್ರೋ ಇನ್ ಟು ಯಂಗ್ಸ್ಟರ್ಸ್, ಇಟ್ ಬಿಕಮ್ಸ್ ಆರ್ ಪ್ರೈಮರಿ ಡ್ಯೂಟಿ ಟು ಬಿಕಮ್ ದ ಸಿಟಿಸನ್ಸ್. ಸೊ ಸಿಟಿಸನ್ ಆಗಿ ನಾವು ಒಂದು ಸೋಷಿಯಲ್ ಪಾಯಿಂಟ್ ಅಲ್ಲಿ ನಾವು ನೋಡ್ತಾ ಬಂದ್ರೆ ನಮ್ಗೆ ರೆಸ್ಪಾನ್ಸಿಬಿಲಿಟಿಗಳಿವೆ, ಒಂದಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದರಲ್ಲಿ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಗೊಂದು ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಚಾರ. ನಮ್ಗೊಂದು ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಇಂಡಿಯಾ ಇಸ್ ನೋನ್ ಫಾರ್ ಇಟ್ಸ್ ಕಲ್ಚರ್ ಅಲ್ವಾ? ಸೊ ನಾವು ಅದನ್ನು ಉಳಿಸ್ಕೊಂಡ್ ಬರ್ಬೇಕು. ಸೊ ಆಸ್ ಅ ಯಂಗ್ಸ್ಟರ್ ನನಗೆ ಏನು ಅನಿಸ್ತು, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಊರು ಬಿಟ್ಟು ಸಾಧನೆ ಮಾಡಲಿಕ್ಕೆ ಡಿಸ್ಟ್ರಾಕ್ಷನ್ಸ್ ಕಮ್ಮಿ, ಎಲ್ಲವೂ ಕಮ್ಮಿ, ಹೇಗಾದರೂ ಸಾಧನೆ ಮಾಡ್ಬೋದು. ಯಾಕಂದರೆ ಮನೆ ಬಿಟ್ಟ ನಂತರ ಅಲ್ಲಿ ಡಿಗ್ನಿಟಿ ಅನ್ನೋದೊಂದು ಮ್ಯಾಟ್ರ್ ಬರೋದಿಲ್ಲ. ಇಲ್ಲಾಂದ್ರೆ ಇಲ್ಲಿದ್ರೆ ನೀನು ಅದು ಮಾಡೋದಾ ಇದು ಮಾಡೋದಂತ ಡಿಗ್ನಿಟಿ ವಿಚಾರ ಬರ್ಲಿಕ್ಕೆ ಸಾಧ್ಯ ಉಂಟು. ಸೊ ನನಗೆ ಫಸ್ಟಿಗೆ ನಾನು ಈ ಕೋರ್ಸ್ ಮಾಡುವ ಸಂದರ್ಭದಲ್ಲಿ ನನಗೆ ಬಂದ ಫಸ್ಟ್ ಪಾಯಿಂಟ್, ನನ್ನ ಊರಿಗೆ ನಾನು ಏನಾದರೂ ಮಾಡಬೇಕು. ವೆರಿ ಗುಡ್, ವೆರಿ ಗುಡ್. ನನ್ನ ಊರಿನವರಿಗೆ ಏನಾದರೂ ಒಂದು ನಾನು ಕೊಡಬೇಕು. ಯಾಕಂದ್ರೆ ನನ್ನನ್ನು ಬೆಳೆಸಿದಂತ ಊರಿಗೆ ನಾನು ಐ ಶುಡ್ ನಾಟ್ ಫರ್ಗೆಟ್ ದೆಮ್. ಸೊ ಇವ್ರಿಗೆ ಏನಾದ್ರು ಮಾಡಬೇಕು ಅಂತ ನಾನು ಇಲ್ಲ. ನಂಗೆ ಸಿಂಗಾಪುರಿಂದ ಆಫರ್ ಬಂದಿತ್ತು, ದುಬೈಯಿಂದ ಆಫರ್ ಬಂದಿತ್ತು, ಮಲೇಷ್ಯಾದಿಂದ ಆಫರ್ ಬಂದಿತ್ತು, ಆಸ್ ಎ ಯೋಗ ಇನ್ಸ್ಟ್ರಕ್ಟರ್ ಬನ್ನಿ ಟೀಚ್ ಮಾಡಿ. ಬಟ್ ಅವೆಲ್ಲವೂ ನಂಗೆ ನಶ್ವರ ಅಂತ ಅನಿಸ್ತು ಬಿಡ್ತು ನನ್ನ ಊರಿಗಿಂತ. ನನಗೆ ನನ್ನ ಊರೇ ನಂಗೆ ಫಾರಿನ್.
ನಂಗೆ ಬೇರೆ ಏನು ಬೇಡ. ಈ ಒಂದು ಪ್ರಶಾಂತತೆ ಇಲ್ಲಿ ಎಲ್ಲದಕ್ಕೂ ಆಕ್ಸೆಸ್, ಎಸ್ಪೆಷಲಿ ಉಡುಪಿ ಎಲ್ಲ ನಿಂಗೆ, ನಾನೀಗ ಊರು ಬಿಟ್ಟೆ ಅಂತ ಹೇಳಿ ಆದ್ರೆ ನಂಗೆ ಕಲೀಲಿಕ್ಕೆ ಅವಕಾಶ ಇಲ್ಲ. ಉಡುಪಿಯಲ್ಲಿ ಇದ್ರೆ ಐ ಕ್ಯಾನ್ ಲರ್ನ್ ಎನಿಥಿಂಗ್, ಮೆನಿ ಥಿಂಗ್ಸ್. ಸೊ ಇದೆಲ್ಲ ಪಾಯಿಂಟ್ ಅನ್ನು ನೋಡಿ ಇಲ್ಲ, ಎಲ್ರಿಗೂ ನೋ ಹೇಳಿ ಐ ಸಾಟ್. ಹೀಗೆ ನಮ್ಮ ಯಂಗ್ಸ್ಟರ್ಸ್ ಎಲ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಉಂಟು. ನಾವು ಬೇರೆ ಬೇರೆ ಫೀಲ್ಡ್ ತಗೊಳ್ಳುವ, ಬಿಕಾಸ್ ವಿ ಹ್ಯಾವ್ ಡಿಸೈರ್ಸ್. ನಾವೆಲ್ಲ ಮನುಷ್ಯರ, ನಮ್ಗೆಲ್ರಿಗೂ ಆಸೆ ಇರ್ತದೆ, ನಮ್ಗೆಲ್ರಿಗೂ ಸಾಧನೆ ಮಾಡ್ಬೇಕಂತ ಇರ್ತದೆ. ಬಟ್ ಸಾಧನೆ ಒಂದಿಗೆ ನಮ್ಮ ಜವಾಬ್ದಾರಿ. ಕುಲಕಸುಬು ಅಂತ ಯಾಕೆ ಬಂತು? ಆಕ್ರಮಣಗಳಾಯಿತು, 64 ಕಲೆಗಳು ನಶ್ವರ ಆಗ್ತಾ ಬಂತು, ವಿದ್ಯೆಗಳು ನಶಿಸ್ತಾ ಬಂತು. ಇಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದೊಂದು ಪಂಗಡಗಳಿಗೆ, ಒಂದೊಂದು ಕಲೆಗಳ, ಒಂದೊಂದು ಎಂತ ಹೇಳುದು, ಆರ್ಟ್ಗಳ ಒಂದು ರಕ್ಷಣೆಯನ್ನ, ಒಂದೊಂದು ಸಂಪ್ರದಾಯದ ರಕ್ಷಣೆಗೆ ನಾವು ಅವರಿಗೆ ಅದನ್ನ ಅಸೈನ್ ಮಾಡುವಂತ ಕುಲಕಸುಬುಗಳು ಹಾಗೆ ಪ್ರಾರಂಭ ಆಯಿತು. ಸೊ ಈಗ ನಮ್ಮ ಹತ್ರ ನಮ್ಗೆ ಏನು ಕುಲ ಸಿಕ್ಕಿದೋ, ಬಿಕಾಸ್ ಆಫ್ ನಮ್ಮ ಜನ್ಮದಿಂದ ಬರ್ತಿಂದ ಏನು ಸಿಕ್ಕಿರ್ಬೋದು ನಮ್ಗೆ, ಅದರಲ್ಲಿ ಇರುವಂತಹ ವಿಶೇಷತೆಗಳನ್ನ ನಾವು ಅಳವಡಿಸಿಕೊಳ್ಳುವ. ನೀವು ಕುಲ ಕಸುಬಿನ ಒಂದಿಗೆ ನಿಮ್ಮ ಲೌಕಿಕ ಕಸುಬನ್ನ ಮಾಡ್ತಾ ಬನ್ನಿ. ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೇನೆ, ಬಿಕಾಸ್ ಐ ಡೂ ಇಟ್ ಮೈಸೆಲ್ಫ್. ಯು ವಿಲ್ ಫೈಂಡ್ ಪೀಸ್ ಹಿಯರ್ ಇಟ್ ಸೆಲ್ಫ್. ನಿಮ್ಗೆ ಪೀಸಿಗಾಗಿ ಎಲ್ಲೂ ಹೋಗ್ಬೇಕಂತಿಲ್ಲ, ಯಾವ ಹಿಮಾಲಯಕ್ಕೆ ಹೋಗ್ಬೇಕಂತಿಲ್ಲ, ಯಾವ ತಪಸ್ಸಿಗೆ ಕೂರ್ಕೊಳ್ಬೇಕಂತಿಲ್ಲ. ಬಸವಣ್ಣ ಹೇಳಿದಾಗೆ ಕಾಯಕವೇ ಕೈಲಾಸವನ್ನು ನೀವು ಅನುಭವಿಸ್ತೀರಿ. ನಿಮ್ಮ ಕಾಯಕದಲ್ಲಿ ಕೈಲಾಸ ಕಾಣಬೇಕಾ? ನಿಮ್ಮ ಕುಲ ಕಸುಬು ಅಂತ ಎಂತ ಹೇಳ್ತೇವೆ, ನಿಮ್ಮ ಕುಲಕ್ಕೆ ಸಿಕ್ಕಂತ ಜವಾಬ್ದಾರಿಯನ್ನ ಉಳಿಸ್ತಾ ಬನ್ನಿ, ಲೌಕಿಕವಾದ ಜವಾಬ್ದಾರಿಗಳನ್ನ ಮಾಡ್ತಾ ಬನ್ನಿ. ನಾನು ಗ್ಯಾರಂಟಿ ನಿಮ್ಗೆ 101% ನಿಮ್ಗೆ ಬೇಕಿರೋದು ಎಲ್ಲ ಸಿಗ್ತದೆ. ನೀವು ಮಾಡ್ಬೇಕಂತ ಎಂತ ಸಾಧನೆ ಮಾಡ್ಬೇಕಂತ ಎಣಿಸಿದ್ರು ಅದೆಲ್ಲ ಸಾಧನೆ ಆಗ್ತದೆ. ನಾವು ಎಷ್ಟು ಬ್ರಾಡ್ ಆಗಿ ಲೈಫನ್ನು ಲೀವ್ ಮಾಡ್ಬೋದು, ಅಷ್ಟು ಲೀವ್ ಅ ಕಿಂಗ್ ಸೈಜ್ ಲೈಫ್ ಹೇಳ್ತಾರಲ್ಲ, ಅದು ಸಾಧ್ಯ ಓನ್ಲಿ ವೆನ್ ಯು ಲಿವ್ ಇನ್ ಯುವರ್ ರೂಟ್, ವೆನ್ ಯು ಲಿವ್ ಇನ್ ಯುವರ್ ಹೋಮ್, ವೆನ್ ಯು ಲಿವ್ ಅಂಡ್ ಅಚೀವ್ ಇನ್ ಯುವರ್ ಹೋಮ್ ಟೌನ್. ಸೂಪರ್ ಸೂಪರ್ ಸೂಪರ್.